Financial Management, BCom, 5th semester, Kuvempu University. Session number 31. Chapter 3, Capital Structure. ನಾವು ಹಿಂದಿನ ಸೆಷನ್ಗಳಲ್ಲಿ ಇ ಪಿ ಎಸ್, ಇ ಬಿ ಐ ಟಿ ಮತ್ತು ಇ ಬಿ ಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕಲ್ತಿದ್ವಿ. ಸೊ ಅದೇ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಮುಂದಿನ ಭಾಗದಲ್ಲಿ ನಾವು ಮೀನಿಂಗ್ ಆಫ್ ಲಿವರೇಜಸ್ನ ಕಲಿತೀವಿ. ಸೊ ದ ಮೀನಿಂಗ್ ಆಫ್ ಲಿವರೇಜಸ್ ಈಸ್ ದ ಟರ್ಮ್ ಲಿವರೇಜ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಎಬಿಲಿಟಿ ಆಫ್ ಎ ಫರ್ಮ್ to use fixed cost assets or funds to increase the return to its equity shareholders. ಲಿವರೇಜ್, ಇಲ್ಲಿ ಲಿವರ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಲಿವರ್ ಅಂದರೆ ಈಗ ಗೇರ್ ಲಿವರ್, ಸೈನ್ಸಲ್ಲಿ ಫಿಸಿಕ್ಸಲ್ಲಿ ಈ ಲಿವರ್ ಅನ್ನೋ ಪದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಯಾವುದೋ ಒಂದು ಮಷಿನ್ನ ನೀವು ಆಪ್ರೇಟ್ ಮಾಡಬೇಕಂದ್ರೆ ಜಸ್ಟ್ ಒಂದು ಲಿವರ್ನ ನೀವು ಈ ರೀತಿ ಮೂವ್ ಮಾಡಿದ್ರೆ ಆಯಿತು. ಈಗ ಗೇರ್ ಲಿವರ್ ಏನು ಕಾರು, ಬೈಕು, ಲಾರಿಲಿ ಆ ಗೇರ್ನ ನೀವು ಫಸ್ಟ್ ಗೇರಿಂದ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕು ಅಂತೇನಿಲ್ಲ. ಇಂಜಿನ್ನ ತುಂಬ, ಅದು ಆ್ಯಕ್ಚುಲಿ ಹೆವಿ ಇಂಜಿನ್ ಇರುತ್ತೆ, ಆದರೂ ಕೂಡ ಒಂದು ಸಣ್ಣ ಲಿವರ್ನ ಮೂಮೆಂಟಿಂದ ಏನು ಮಾಡೋದು, ನಾವು ಇಂಜಿನ್ನ ಗೇರ್ನ ಚೇಂಜ್ ಮಾಡ್ತೀವಿ. ಅಂದರೆ ಏನು, ದೊಡ್ಡ ದೊಡ್ಡ ಕೆಲಸನ ಸಣ್ಣ ಒಂದು ಲಿವರ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದೇ ಥರ ಫೈನಾನ್ಸಲ್ಲೂ ಕೂಡ ಈ ಲಿವರೇಜ್ ಅನ್ನೋದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ದ ಟರ್ಮ್ ಲಿವರೇಜ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದ ಎಬಿಲಿಟಿ ಆಫ್ ಎ ಫರ್ಮ್ ಟು ಯೂಸ್ ಫಿಕ್ಸ್ಡ್ ಕಾಸ್ಟ್ ಅಸೆಟ್ಸ್ ಆರ್ ಫಂಡ್ಸ್ ಟು ಇನ್ಕ್ರೀಸ್ ದ ರಿಟರ್ನ್ ಆನ್ ಟು ಇಟ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲೂ ಕೂಡ ಯಾವುದೋ ಒಂದು ಬಿಸ್ನೆಸ್ ಏನು ಮಾಡಬಹುದು ಅಂದರೆ ಫಿಕ್ಸ್ಡ್ ಕಾಸ್ಟ್ ಅಸೆಟ್ಸ್ ಅಂದರೆ ಏನು, ಫಿಕ್ಸ್ಡ್ ಆಗಿ ನಾವು ಖರ್ಚು ಮಾಡ್ತೀವಿ. ಕೆಲವೊಂದಿಗೆ ಡಿಬೆಂಚರ್ನ ನೀವೇನಾದರೂ ಬಾರೋ ಮಾಡಿಕೊಂಡ್ರೆ ಅಂದರೆ ಸಾಲನ ತಂದರೆ ಬಡ್ಡಿನೇನು ಮಾಡಬೇಕಾಗತ್ತೆ, ನೀವು ರೆಗ್ಯುಲರಾಗಿ ಕಟ್ಟಬೇಕಲ್ವಾ. ಸೊ ಈ ರೀತಿಯ ಫಿಕ್ಸ್ಡ್ ಕಾಸ್ಟ್ ಅಸೆಟ್ಸ್ ಅಂತ ಏನಿರುತ್ತೆ ಅಥವಾ ಫಂಡ್ಸ್ ಏನಿರುತ್ತೆ, ಇವುಗಳಿಗೆ ರೆಗ್ಯುಲರಾಗಿ ಇಷ್ಟು ಖರ್ಚಾಗೇ ಆಗತ್ತೆ, ಆಯಿತಾ. ಅವುಗಳನ್ನು ಉಪಯೋಗಿಸ್ಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ರಿಟರ್ನ್ನ ಜಾಸ್ತಿ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ, ಲಿವರೇಜ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೇಗೆ ಜಾಸ್ತಿ ಆಗುತ್ತೆ ಅಂದರೆ, ನೀವು ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಗಮನಿಸಿ, ಅಲ್ಲಿ ನಾವು ಯಾವುದು ಇ ಪಿ ಎಸ್ ಜಾಸ್ತಿ ಇದೆಯೋ ಆ ಒಂದು ಪ್ಲ್ಯಾನು, ಫೈನಾನ್ಷಿಯಲ್ ಪ್ಲ್ಯಾನು ಬೆಸ್ಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ವಿ. ಆದರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಂಥ ಎಲ್ಲ ಪ್ಲ್ಯಾನ್ಗಳು ಹೆಂಗಿತ್ತು ಅಂದರೆ, ಇ ಪಿ ಎಸ್ ಯಾವಾಗ ಜಾಸ್ತಿ ಬರ್ತಿತ್ತು ಅಂದರೆ, ಎಲ್ಲಿ ಡಿಬೆಂಚರ್ ಇದೆಯೋ ಆ ಪ್ಲ್ಯಾನಲ್ಲಿ ಇ ಪಿ ಎಸ್ ಜಾಸ್ತಿ ತೋರಿಸುತ್ತೆ ಅಲ್ವಾ. ಯಾಕೆ ಗೊತ್ತಾ, ಡಿಬೆಂಚರ್ ಕೂಡ ಒಂದು ಫಿಕ್ಸ್ಡ್ ಕಾಸ್ಟ್ ಫಂಡ್, ಯಾವಾಗಲೂ ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಫಿಕ್ಸ್ಡ್ ಕೊಡಲೇಬೇಕು ಅಲ್ವಾ. ಹಾಗಾಗಿ ಈ ರೀತಿಯಾಗಿ ಫಿಕ್ಸ್ಡ್ ಕಾಸ್ಟ್ ಅಸೆಟ್ ಯಾವ್ದಾದ್ರು ಇದ್ರೆ, ಲ್ಯಾಂಡು, ಬಿಲ್ಡಿಂಗು, ಈ ಥರ ಏನಿದೆ ಯಾವಾಗಲೂ ರೆಗ್ಯುಲರ್ ಖರ್ಚು ಇಷ್ಟಾಗೇ ಆಗುತ್ತೆ ಅನ್ನೋ ಫಿಕ್ಸ್ಡ್ ಕಾಸ್ಟ್ ಅಸೆಟ್ ಆಗಿರ್ಬೋದು ಅಥವಾ ಫಂಡ್, ಇಷ್ಟು ಬಡ್ಡಿನ ಕೊಡಲೇಬೇಕು ವರ್ಷ ವರ್ಷ, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಆ ಥರದ ಅಸೆಟ್ಟು ಅಥವಾ ಆ ಥರದ ಫಂಡಿಂದ ನೀವು ಏನು ಮಾಡ್ಬೋದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ರಿಟರ್ನ್ ಸಿಗೋ ರೀತಿ ಮಾಡ್ತೀರಲ್ವಾ. ಸೊ ಅದನ್ನೇ ನಾವೇನಂತ ಕರಿತೀವಿ, ಲಿವರೇಜ್ ಅಂತ ಕರಿತೀವಿ. ಸೊ ಇನ್ ಅದರ್ ವರ್ಡ್ಸ್, ಲಿವರೇಜ್ ಈಸ್ ದ ಎಂಪ್ಲಾಯ್ಮೆಂಟ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಫಂಡ್ಸ್ ಫಾರ್ ವಿಚ್ ಎ ಫರ್ಮ್ ಹ್ಯಾಸ್ ಟು ಮೀಟ್ ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಬ್ಲಿಗೇಷನ್. ಅದೇ ನಾನು ಹೇಳಿದಾಗೇನೆ, ಹೇಗೆ ಲಿವರೇಜ್ ಅಂದ್ರೇನು, ಫಿಕ್ಸ್ಡ್ ಅಸೆಟ್ಸ್ ಅಥವಾ ಫಂಡನ್ನು ಏನು ಮಾಡೋದು, ನಾವು ಬಾರೋ ಮಾಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಅದು ಅದಕ್ಕೆ ಫಿಕ್ಸ್ಡ್ ಕಾಸ್ಟ್ ಅಥವಾ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಬ್ಲಿಗೇಷನ್ ಜವಾಬ್ದಾರಿ ಇರುತ್ತೆ. ನಾವು ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡಬೇಕು ಅಥವಾ ಫಿಕ್ಸ್ಡ್ ಕಾಸ್ಟ್ ಖರ್ಚಾಗುತ್ತೆ. ಓಕೆನಾ. ಇರ್ರೆಸ್ಪೆಕ್ಟಿವ್ ಆಫ್ ದ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ ಅಟೈನ್ಡ್, ನೀವು ಎಷ್ಟಾರು ಸೇಲ್ ಮಾಡಿರಿ, ಪ್ರೊಡಕ್ಷನ್ ಮಾಡಿರಿ, ಏನಾರು ಮಾಡಿರಿ, ಸೊ ಆರ್ ದ ಲೆವೆಲ್ ಆಫ್ ಆಪ್ರೇಟಿಂಗ್ ಪ್ರಾಫಿಟ್ ಅವ್ರು ನೋಡಿ, ಎಷ್ಟಾರು ಪ್ರಾಫಿಟ್ ಇರಲಿ, ನೀವು ಅಷ್ಟು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದಕ್ಕೆ ಫಿಕ್ಸ್ಡ್ ಖರ್ಚು ಆಗೇ ಆಗುತ್ತೆ, ಫಿಕ್ಸ್ಡ್ ಪೇಮೆಂಟನ್ನು ಮಾಡಲೇಬೇಕು. ಸೊ ಅಂಥ ಫಂಡನ್ನು ಉಪಯೋಗಿಸ್ಕೊಂಡು ಅಥವಾ ಅಂಥ ಅಸೆಟ್ನ ಉಪಯೋಗಿಸ್ಕೊಂಡು ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಜಾಸ್ತಿ ಬೆನಿಫಿಟ್ ಸಿಗೋ ಹಾಗೆ ಮಾಡಿದ್ರಿ ಅಂದರೆ ಕಂಪ್ನಿಯ ವೆಲ್ತ್ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಾ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಜಾಸ್ತಿ ರಿಟರ್ನ್ ಸಿಕ್ಕಿದಾಗೂ ಕಂಪ್ನಿ ವೆಲ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಈ ಮೆಥಡನ್ನ ಫಾಲೋ ಮಾಡಿದ್ರೆ ನೀವು ಅದನ್ನು ನಾವೇನಂತ ಕರಿತೀವಿ, ಲಿವರೇಜಸ್ ಅಂತ ಕರಿತೀವಿ. ಓಕೆನಾ. ಸೊ ಡೆಫಿನಿಷನ್ಸ್ ಆಫ್ ಲಿವರೇಜಸ್ ಅಕಾರ್ಡಿಂಗ್ ಟು ಎಜ್ರಾ ಸೊಲೊಮನ್, ಲಿವರೇಜ್ ಈಸ್ ದ ರೇಷಿಯೋ ಆಫ್
net returns on shareholders equity and the net rate of return on capitalization. ಇವರ ಪ್ರಕಾರ ಲಿವರೇಜ್ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ನೆಟ್ ರಿಟರ್ನ್ಸ್ ಆನ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ, ಶೇರ್ ಹೋಲ್ಡರ್ಸಿಗೆ ಸಿಗೋಂಥ ರಿಟರ್ನ್ ಏನಿದೆ ಅದು, ಮತ್ತು ನೆಟ್ ರೇಟ್ ಆಫ್ ರಿಟರ್ನ್ ಆನ್ ಕ್ಯಾಪಿಟಲೈಸೇಷನಿಗೆ ಏನು ರೇಟ್ ಆಫ್ ರಿಟರ್ನ್ ಕೊಡ್ತಿದ್ದೀರೋ ಅದು, ಇವೆರಡರ ರೇಷಿಯೋನೇ ಏನಂತ ಕರೀತಾರೆ ಇವರು, ಲಿವರೇಜ್ ಅಂತ ಕರೀತಾರೆ. ಸೊ ಓಕೆ, ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ನೆಟ್ ರಿಟರ್ನ್ಸ್ ಆನ್ ಶೇರ್ ಹೋಲ್ಡರ್ಸಿಗೆ ಸಿಗೋಂಥ ರಿಟರ್ನು ಮತ್ತು ಟೋಟಲ್ ನೀವು ಕ್ಯಾಪಿಟಲ್ಗೆ ಕೊಡೋವಂಥ ರಿಟರ್ನ್ನ ಮಧ್ಯ ರೇಷಿಯೋನ ಇವರೇನಂತ ಕರೆದಿದ್ದಾರೆ, ಲಿವರೇಜ್ ಅಂತ ಕರೆದಿದ್ದಾರೆ. ಅಕಾರ್ಡಿಂಗ್ ಟು JC ವ್ಯಾನ್ ಹೋಮ್, leverage is the employment of an asset or funds for which the firm pays a fixed cost of fixed return. ನೋಡಿ, ಇವ್ರು ಹೇಳಿರೋದು ಇಷ್ಟೇ, ಯಾರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳಿಲ್ಲ. ಲಿವರೇಜ್ ಅಂದರೆ ಇಷ್ಟೇ ಸಿಂಪಲ್ಲು, ಯಾವ ಅಸೆಟ್ಟು ಯಾವ ಫಂಡಿಗೆ ನೀವು ಫಿಕ್ಸ್ಡ್ ಕಾಸ್ಟ್ ಅಥವಾ ಫಿಕ್ಸ್ಡ್ ರಿಟರ್ನನ್ನು ಪೇ ಮಾಡಬೇಕೋ ಅದು ಅಂಥ ಏನು ಆ್ಯಕ್ಟಿವಿಟಿನ ಅಥವಾ ಅಂಥ ಒಂದು ಟೆಕ್ನಿಕ್ನ ಏನಂತ ಕರೆದಿದ್ದಾರೆ ಇವರು, ಲಿವರೇಜ್ ಅಂತ ಕರೆದಿದ್ದಾರೆ. ಓಕೆನಾ? ಸೊ ಈಗ ಟೈಪ್ಸ್ ಆಫ್ ಲಿವರೇಜನ್ನು ಕಲಿಯೋಣ. ಲಿವರೇಜಲ್ಲಿ ಒಟ್ಟು 3 ಥರ ಟೈಪ್ಸ್ ಇದ್ದಾವೆ, 3 ವಿಧಗಳಿದ್ದಾವೆ. ಒಂದು ಆಪರೇಟಿಂಗ್ ಲಿವರೇಜ್. ಏನು ಆಪರೇಟಿಂಗ್ ಲಿವರೇಜ್ ಅಂದರೆ, ಆಪರೇಟಿಂಗ್ ಲಿವರೇಜ್ ಎಂಪಸೈಸಸ್ ಆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಆ್ಯಂಡ್ ದ ಆಪರೇಟಿಂಗ್ ಪ್ರಾಫಿಟ್. ಆಪರೇಟಿಂಗ್ ಲಿವರೇಜು ಯಾವುದರ ಮಧ್ಯನ ಸಂಬಂಧನ ಸೂಚಿಸುತ್ತೆ? ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಅಂದರೆ ಏನೋ ಹಿಂದೆ ನೀವು ಕಲ್ತಿದ್ದೀರ ಆ್ಯಕ್ಚುಲಿ ಇದೇ ಚಾಪ್ಟ್ರಲ್ಲೇ. ಕಾಂಟ್ರಿಬ್ಯೂಷನ್ ಅಂದರೆ ಸೇಲ್ಸ್, ನೆಟ್ ಸೇಲ್ಸಲ್ಲಿ ಲೆಸ್ ವೇರಿಯೇಬಲ್ ಕಾಸ್ಟ್ ಮಾಡಿದವಾಗ ನಿಮಗೆ ಸಿಗೋದೇ ಏನೋ ಕಾಂಟ್ರಿಬ್ಯೂಷನ್. ಆ ಕಾಂಟ್ರಿಬ್ಯೂಷನ್ ಮತ್ತು ಆಪರೇಟಿಂಗ್ ಪ್ರಾಫಿಟ್ ಅಂದರೆ ಯಾವುದು? EBIT. ಇವೆರಡರ ನಡುವಿನ ಸಂಬಂಧನ ಸೂಚಿಸುತ್ತೆ ಯಾವುದೋ ಆಪರೇಟಿಂಗ್ ಲಿವರೇಜ್. ಸೊ ಇಟ್ ಎಂಪಸೈಸಸ್ ಆನ್ ದ ರೋಲ್ ಆಫ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫರ್ಮ್. ನೀವು ನೆಕ್ಸ್ಟ್ ಏನು ಮಾಡ್ತೀರಾ? ಕಾಂಟ್ರಿಬ್ಯೂಷನ್ ನಂತರ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಥವಾ ಫಿಕ್ಸ್ಡ್ ಕಾಸ್ಟನ್ನು ಏನು ಮಾಡ್ತೀರಾ? ಲೆಸ್ ಮಾಡ್ತೀರಲ್ವಾ, ಆಗ ನಿಮಗೆ ಗೊತ್ತಾಗುತ್ತೆ. ಅದ್ರ ನಂತರ ನಿಮ್ಗೆ ಸಿಗೋದು EBIT ಅಲ್ವಾ, ಆಗ ನಿಮ್ಗೆ ಗೊತ್ತಾಗುತ್ತೆ. ಕಾಂಟ್ರಿಬ್ಯೂಷನ್ನಿಂದ EBITಗೆ ನೀವು ಜಂಪ್ ಆದವಾಗ ಕಾಂಟ್ರಿಬ್ಯೂಷನ್ಗಿಂತ EBIT ಕಮ್ಮಿ ಆಯ್ತಲ್ವಾ. EBIT ಯಾವಾಗ ಪರ್ಪಸ್ಸಿಂದ ಕಮ್ಮಿ ಆಯಿತು? ಮಧ್ಯದಲ್ಲಿ ಇದ್ದಂಥ ಫಿಕ್ಸ್ಡ್ ಕಾಸ್ಟನ್ನು ನೀವು ಲೆಸ್ ಮಾಡಿದ್ರಿಂದ ಏನಾಯಿತು? ಆಪರೇಟಿಂಗ್ ಪ್ರಾಫಿಟ್ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ. ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ, ಈ ನಮ್ಮ ಕಂಪನಿಯ ಪ್ರಾಫಿಟ್ ಮೇಲೆ ಈ ಫಿಕ್ಸ್ಡ್ ಕಾಸ್ಟ್ ಏನಿದೆ ಕಂಪ್ನಿದು ಏನು ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದ ಆಪರೇಟಿಂಗ್ ಲಿವರೇಜ್ ಸಿಗ್ನಿಫೈಸಸ್ ದ ರೋಲ್ ಆಫ್ ಫಿಕ್ಸ್ಡ್ ಕಾಸ್ಟ್. ನಾನು ಈಗಷ್ಟೇ ಹೇಳಿದೆ, ಫಿಕ್ಸ್ಡ್ ಕಾಸ್ಟ್ ಏನು ಪರಿಣಾಮ ಬೀರುತ್ತೆ ನಮ್ಮ ಕಂಪ್ನಿಯ ಆಪರೇಷನ್ ಅಥವಾ ಪ್ರಾಫಿಟ್ ಮೇಲೆ ಅನ್ನೋದು ನಮಗೆ ಈ ಆಪರೇಟಿಂಗ್ ಲಿವರೇಜಿಂದ ಗೊತ್ತಾಗುತ್ತೆ. ಸೊ ಆಪರೇಟಿಂಗ್ ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ EBIT. ಕಾಂಟ್ರಿಬ್ಯೂಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈಗ ಆಲ್ರೆಡಿ ನೀವು ಫಾರ್ಮೆಟ್ನಲ್ಲಿ ಕಲ್ತಿದ್ದೀರಾ. ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. EBIT ಅಂದರೆ ಇನ್ನೊಂದು ಸ್ಟೆಪ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ, ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ EBIT, ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ಸೇಲ್ಸ್. ಸೊ ಇವೆರಡರ ಮಧ್ಯ ನೀವು ಡಿಫರೆನ್ಸ್ ಏನು ರೇಷಿಯೋ ಮಾಡಿದವಾಗ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಓಕೆನಾ? ಸೊ ಇದರ ಫೀಚರ್ಸ್ ಏನು ನೋಡೋಣ ಆಪರೇಟಿಂಗ್ ಲಿವರೇಜ್ದು. ಮೊದಲನೇದು ಟು ಡಿಟರ್ಮೈನ್ ಬ್ರೇಕ್ ಇವನ್ ಸೇಲ್ಸ್ ಅಂದ್ರೇನು? ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್ಸ್, ಅದನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟು ಇಟ್ ಮೆಷರ್ಸ್ ಆಪರೇಷನಲ್ ಎಫಿಷಿಯನ್ಸಿ ಆಫ್ ದ ಫರ್ಮ್, ಕಂಪನಿಯ ಆಪರೇಟಿಂಗ್ ಎಫಿಷಿಯನ್ಸಿ. ಯಾಕಂದರೆ ನಾವು ವೇರಿಯೇಬಲ್ ಕಾಸ್ಟು ಮತ್ತು ಫಿಕ್ಸ್ಡ್ ಕಾಸ್ಟ್ ಎರಡನ್ನೂ ಇಲ್ಲಿ ಕನ್ಸಿಡರ್ ಮಾಡೋದ್ರಿಂದ ನಮಗೆ ಕಂಪನಿಯ ಆಪರೇಷನಲ್ ಎಫಿಷಿಯನ್ಸಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ, ಪ್ರಾಫಿಟ್ ಕಮ್ಮಿ ಆಗ್ತಿದೆ ಅಂದವಾಗ ಆಪರೇಷನಲ್ ಎಫಿಷಿಯನ್ಸಿ ಕಮ್ಮಿ ಇದೆ ಅಂತ ಅರ್ಥ. ನಾವು ನಮ್ಮ ಏನು ಕಾಸ್ಟ್ ಕಡಿಮೆ ಆಗ್ತಿದೆ, ವೇರಿಯೇಬಲ್ ಕಾಸ್ಟು ಫಿಕ್ಸ್ಡ್ ಕಾಸ್ಟ್ ಕಂಟ್ರೋಲಲ್ಲಿದೆ ಅಂದರೆ ಆಟೋಮೆಟಿಕ್ಲಿ ನಮ್ಮ ಆಪರೇಟಿಂಗ್ ಪ್ರಾಫಿಟ್ಟು ಜಾಸ್ತಿ ಬರುತ್ತೆ. ಆವಾಗ ಆಪರೇಷನಲ್ ಎಫಿಷಿಯನ್ಸಿ ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕಾಂಟ್ರಿಬ್ಯೂಷನ್, ಇನ್ಕ್ರೀಸ್ ಇನ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಜಾಸ್ತಿ ಆದಂಗೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಡಿಕ್ರೀಸ್ ಇನ್ ಕಾಂಟ್ರಿಬ್ಯೂಷನ್, ಡಿಕ್ರೀಸ್ ಇನ್ ಪ್ರಾಫಿಟ್. ಡಿಕ್ರೀಸ್ ಏನಾರು ಆಯಿತು ಕಾಂಟ್ರಿಬ್ಯೂಷನಲ್ಲಿ ಅಂದರೆ ಪ್ರಾಫಿಟಲ್ಲೂ ಡಿಕ್ರೀಸ್ ಆಗುತ್ತೆ. ಇದು ಫೀಚರ್ಸ್ ಆಫ್ ಆಪರೇಟಿಂಗ್ ಲಿವರೇಜ್. ಸೊ ಇನ್ನೊಂದು ಟೈಪ್ ಏನು ಅಂದರೆ ಫೈನಾನ್ಷಿಯಲ್ ಲಿವರೇಜ್. ಸೊ ಫೈನಾನ್ಷಿಯಲ್ ಲಿವರೇಜ್ ಮೀನ್ಸ್ increasing the profitability of the firm by using fixed cost financing, unlike operating leverage, which is the part with every
ಫರ್ಮ್ ಫೈನಾನ್ಷಿಯಲ್ ಲಿವರೇಜ್ ಈಸ್ ಅಕ್ವೈರ್ಡ್ ಬೈ ಚಾಯ್ಸ್. ಯಾವಾಗಲೂ ಏನು ಮಾಡೋದು ಅಂದರೆ, ಈಗ ನಾನು ಆಲ್ರೆಡಿ ನಿಮಗೆ ಲಿವರೇಜ್ ಅಂತಿದ್ದಂಗೆ ಹೇಳಿದೆ, ಯಾವ ಒಂದು ಫಿಕ್ಸ್ಡ್ ಕಾಸ್ಟನ್ನ ಬೇರ್ ಮಾಡಬೇಕಾದಂಥ ಫಿಕ್ಸ್ಡ್ ಅಸೆಟ್ ಆಗಿರ್ಬೋದು, ಅಥವಾ ಫಿಕ್ಸ್ಡ್ ಇಂಟ್ರೆಸ್ಟ್ನ ಕೊಡಬೇಕಾದಂತಹ ಅಥವಾ ಫಿಕ್ಸ್ಡ್ ರಿಟರ್ನನ್ನು ಕೊಡಬೇಕಾದಂತಹ ಫಂಡ್ಸ್ನ, ನಿಮಗೆ ಬೇಕಾದಂತಹ ಫಂಡ್ಸ್ನ ನೀವು ಅಕ್ವೈರ್ ಮಾಡ್ಕೊಂಡ್ರೆ ಅದನ್ನೇ ನಾವು ಲಿವರೇಜ್ ಅಂತ ಕರಿತೀವಲ್ವಾ. ಪರ್ಟಿಕ್ಯುಲರ್ ಇಟ್ಸ್ ಫೈನಾನ್ಷಿಯಲ್ ಲಿವರೇಜ್. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಬೆನಿಫಿಟ್ ಮಾಡೋದಕ್ಕೋಸ್ಕರ, ಅಂದರೆ ಅವರಿಗೆ ಜಾಸ್ತಿ ರಿಟರ್ನ್ ಬರಬೇಕು ಅಂದವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ರೀತಿಯ ಫೈನಾನ್ಷಿಯಲ್ ಲಿವರೇಜನ್ನು ಉಪಯೋಗಿಸ್ಬೇಕು. ಫೈನಾನ್ಷಿಯಲ್ ಲಿವರೇಜ್ ಅಂದರೆ ಏನೋ, ಯಾವ ಒಂದು ಫಿಕ್ಸ್ಡ್ ಕಾಸ್ಟನ್ನ ಫೈನಾನ್ಸಿಂಗ್ ಯೂಸ್ ಮಾಡ್ತಿರೋ ನೀವು, ಆಗ ಅದನ್ನು ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಸೊ ಇದು ಕಂಪ್ನಿ ತನಗೆ ಬೇಕಾದವಾಗ ಈ ಥರ ಫೈನಾನ್ಷಿಯಲ್ ಲಿವರೇಜನ್ನು ಉಪಯೋಗಿಸುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಜಾಸ್ತಿ ಬೆನಿಫಿಟ್ ಆಗಬೇಕು, ಅವ್ರಿಗೆ EPS ಜಾಸ್ತಿ ಸಿಗಬೇಕು. ಅವಾಗ ಏನು ಮಾಡಬೇಕಾಗತ್ತೆ, ನಾವು ಆದಷ್ಟು ಡೆಟ್ ಕ್ಯಾಪಿಟಲ್ಲು ಅಥವಾ ಫಿಕ್ಸ್ಡ್ ಡಿವಿಡೆಂಡ್ ಕೊಡೋಂತಹ ಪ್ರಿಫರೆನ್ಸ್ ಕ್ಯಾಪಿಟಲ್ಗೆ ಹೋಗಬೇಕಾಗತ್ತೆ. ಸೊ ಇನ್ ಅದರ್ ವರ್ಡ್ಸ್, ಫೈನಾನ್ಷಿಯಲ್ ಲಿವರೇಜ್ ಎಮರ್ಜಸ್ ಇನ್ ಎ ಬಿಸ್ನೆಸ್ ಫರ್ಮ್ ವೆನ್ ಫರ್ಮ್ ಡಿಸೈಡ್ಸ್ ಟು ಗೋ ಫಾರ್ ಡೆಟ್ ಕ್ಯಾಪಿಟಲ್. ಯಾವಾಗ ಈ ಫೈನಾನ್ಷಿಯಲ್ ಲಿವರೇಜ್ ಅನ್ನೋದು ಬರುತ್ತೆ, ಯಾವಾಗ ಕಂಪನಿ ಡೆಟ್ ಕ್ಯಾಪಿಟಲ್, ಡಿಬೆಂಚರ್ ಅಥವಾ ಲೋನ್ ಕಡೆ ಹೋಗುತ್ತೋ ಆಗ ಈ ಫೈನಾನ್ಷಿಯಲ್ ಲಿವರೇಜ್ ಬರುತ್ತೆ ಕಂಪ್ನಿಲಿ. ದ ಫೈನಾನ್ಷಿಯಲ್ ಲಿವರೇಜಸ್ ಎಸ್ಟಾಬ್ಲಿಷಸ್ ದ ಡಿಗ್ರಿ ಆಫ್ ಚೇಂಜಸ್ ಬಿಟ್ವೀನ್ ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ ದ ಆಪರೇಟಿಂಗ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದು ಯಾವುದರ ರೇಷಿಯೋ ಗೊತ್ತಾ, ಇದು ಯಾವುದರ ರಿಲೇಷನ್ಶಿಪ್ಪನ್ನು ನೋಡುತ್ತೆ ಅಂದರೆ EBIT ಮತ್ತು EPS, ಅಥವಾ EBIT ವರ್ಸಸ್ EPS. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಫೈನಾನ್ಷಿಯಲ್ ಲಿವರೇಜ್ ಈಕ್ವಲ್ಸ್ ಟು EBIT ಡಿವೈಡೆಡ್ ಬೈ EBT, ಅಥವಾ ಪ್ರಾಫಿಟ್ ಬಿಫೋರ್. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಡಿಯರ್ ಸ್ಟೂಡೆಂಟ್ಸ್. ಫೈನಾನ್ಷಿಯಲ್ ಲಿವರೇಜ್ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಆಗಿದೆ. ಇಟ್ಸ್ ಎ ಆಟೋ ಕರೆಕ್ಷನ್ ಆಗಿರೋದ್ರಿಂದ ಹಂಗಾಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅದು, ಓಕೆನಾ. ಏನು EBIT ಅಂದರೂ ಒಂದೇ, ಅದು ಅಂದ್ರೂ ಒಂದೇ, ಓಕೆನಾ. EBT ಅಂದರೂ ಒಂದೇ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೂ ಒಂದೇ. ನೀವು ಒಂದು ನೆನ್ಪಿಟ್ಕೊಳ್ಳಿ ಸಾಕು, EBIT ಡಿವೈಡ್ ಬೈ EBT. ಯಾಕಂದರೆ ಇವೆರಡೂ ಕೂಡ ನೀವು ಆಲ್ರೆಡಿ ಕಲ್ತಿದ್ದೀರ. EBIT ಡಿವೈಡ್ ಬೈ EBT ಮಾಡೋದವಾಗ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಸಿಗುತ್ತೆ, ಓಕೆನಾ. ಸೊ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ ಏನು ಅಂದರೆ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ EPS ಡಿವೈಡ್ ಬೈ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ EBIT. ಸೊ ಅರ್ನಿಂಗ್ ಪರ್ ಶೇರಲ್ಲಿ ಏನಾದ್ರು ಚೇಂಜಸ್ ಆದರೆ ಅದು ಡಿವೈಡೆಡ್ ಬೈ EBITಲಿ ಏನು ಪರ್ಸೆಂಟೇಜ್ ಆಫ್ ಚೇಂಜಸ್ ಆಗಿರುತ್ತೆ ಅದು. ಸೊ ಮೂರನೇ ಟೈಪ್ ಏನಂದರೆ ಕಂಬೈನ್ಡ್ ಲಿವರೇಜ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್. ಎರಡನ್ನೂ ಕಂಬೈನ್ ಮಾಡಿದ್ರೆ ಕಂಬೈನ್ಡ್ ಲಿವರೇಜ್ ಆಗುತ್ತೆ. The total leverage is the combination of financial leverage and operating leverage of a given business firm. Combined leverage may be defined as the potential use of fixed cost, both operating and financial, which magnifies the effect of sales volume change on the EPS of the firm. ಇದನ್ನು ಏನು ಕಂಬೈನ್ಡ್ ಲಿವರೇಜನ್ನು ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಪೊಟೆನ್ಷಿಯಲ್ ಯೂಸ್ ಆಫ್ ಫಿಕ್ಸ್ಡ್ ಕಾಸ್ಟ್. ಯಾವುದನ್ನು ಯೂಸ್ ಮಾಡ್ಕೊಳ್ಳೋದು, ಫಿಕ್ಸ್ಡ್ ಕಾಸ್ಟ್ ಮತ್ತು ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಕಾಸ್ಟ್ ಏನಿರುತ್ತೋ, ಫಿಕ್ಸ್ಡ್ ಕಾಸ್ಟು ಬೋತ್ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಕಾಸ್ಟ್ಗಳು, ಗೊತ್ತಾಯ್ತಾ. ಫೈನಾನ್ಷಿಯಲ್ ಕಾಸ್ಟ್ ಅಂದ್ರೇನೋ ಇಂಟ್ರೆಸ್ಟು, ಆಪರೇಟಿಂಗ್ ಕಾಸ್ಟ್ ಅಂದ್ರೇನೋ ಕಂಪ್ನಿಯಲ್ಲಿ ಪ್ರೊಡಕ್ಷನಿಗೆಲ್ಲ ಏನು ಖರ್ಚು ಮಾಡ್ತೀರೋ ಅದು. ಅವು ಯಾವುದೇ ಆಗಿರಲಿ ಫಿಕ್ಸ್ಡ್ ಕಾಸ್ಟ್ ಆಗಿದ್ರೆ ಆಯಿತು. ಅವುಗಳನ್ನು ಉಪಯೋಗಿಸ್ಕೊಂಡು ನೀವು EPS ಮೇಲೆ ಏನು ಎಫೆಕ್ಟ್ ಮಾಡ್ತೀರಲ್ವಾ, ಸೊ ಅದನ್ನೇ ಏನಂತ ಕರೀತಾರೆ ಇಲ್ಲಿ, ಕಂಬೈನ್ಡ್ ಲಿವರೇಜ್ ಅಂತ ಕರೀತಾರೆ. ಸೊ ಇನ್ ಅದರ್ ವರ್ಡ್ಸ್, ದ ಕಾಂಬಿನೇಷನ್ ಆಫ್ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಪ್ರೊವೈಡ್ಸ್ ದ ರಿಸ್ಕ್ ಪ್ರೊಫೈಲ್ ಆಫ್ ದ ಎಂಟರ್ಪ್ರೈಸ್. ನಾವು ಯಾವಾಗ ಕಂಬೈನ್ಡ್ ಲಿವರೇಜ್ ಕಂಡುಹಿಡಿತೀವಿ ಆವಾಗ ನಮಗೆ ರಿಸ್ಕ್ ಎಷ್ಟಿದೆ ಕಂಪನಿಲಿ ಅನ್ನೋದು ಗೊತ್ತಾಗುತ್ತೆ. ಯಾಕಂತಂದರೆ ಇಲ್ಲಿ ಎರಡನ್ನೂ ಕನ್ಸಿಡರ್ ಮಾಡ್ತಾರೆ ಕಂಬೈನ್ಡ್ ಲಿವರೇಜಲ್ಲಿ. ಏನು, ಫಿಕ್ಸ್ಡ್ ಫೈನಾನ್ಷಿಯಲ್ ಕಾಸ್ಟನ್ನು ಕನ್ಸಿಡರ್ ಮಾಡ್ತಾರೆ, ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟನ್ನು ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಹಾಗಾಗಿ ಇಲ್ಲಿ ಆಪರೇಟಿಂಗ್ ಲಿವರೇಜನು ಮತ್ತು ಫೈನಾನ್ಷಿಯಲ್ ಲಿವರೇಜ್ನ ಕಾಂಬಿನೇಷನ್ ಆಗಿರೋದ್ರಿಂದ ಕಂಪ್ನಿಯ ಕಂಪ್ಲೀಟ್ ರಿಸ್ಕ್ ಪ್ರೊಫೈಲ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ಎರಡು ಪಾಯಿಂಟ್ ನಾವು ಗಮನದಲ್ಲಿ ಇಡಬೇಕು. ಇನ್ಕ್ರೀಸ್ ಇನ್ ಕಾಂಟ್ರಿಬ್ಯೂಷನ್, ಇನ್ಕ್ರೀಸ್ ಇನ್ EPS ವಿಚ್ ಈಸ್ ಫೇವರೇಬಲ್. ಏನೋ ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆಯಿತು ಅಂದರೆ EPS ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಇನ್ ಕಾಂಟ್ರಿಬ್ಯೂಷನ್ ಆಯಿತು ಅಂದರೆ ಇನ್ಕ್ರೀಸ್ ಇನ್ EPS. ಸೊ ಹಾಗಾಗಿ ರಿಲೇಷನ್ಶಿಪ್ ಇದೆ ಅಂತ ಆಯಿತು ಅಲ್ವಾ. ಹಾಗಾಗಿ ಕಂಬೈನ್ಡ್ ಲಿವರೇಜ್ನ ಕ್ಯಾಲ್ಕುಲೇಟ್ ಮಾಡೋದು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ಆಯಿತು. ಆಪರೇಟಿಂಗ್ ಲಿವರೇಜ್ನ ಆನ್ಸರು ಇಂಟು ಫೈನಾನ್ಷಿಯಲ್ ಲಿವರೇಜ್ನ ಆನ್ಸರ್ ಮಾಡಿದ್ರೆ ಆಯಿತು. ಅಥವಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಸೇಮ್ ಅದೇ ಆಪರೇಟಿಂಗ್ ಲಿವರೇಜ್ ಅನ್ನೋದನ್ನ ಇಲ್ಲಿ ಬಿಡಿಸಿ ಫಾರ್ಮುಲಾ ಪ್ರಕಾರ ಹೇಳಿದ್ದೀನಿ. ಆಪರೇಟಿಂಗ್ ಲಿವರೇಜನ್ನು ಹೆಂಗೆ ಕಂಡುಹಿಡಿತಿದ್ರಿ,
ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಇ ಬಿ ಐ ಟಿ ಅಲ್ವಾ, ಅದನ್ನೇ ಇಲ್ಲಿ ಡೀಟೇಲಾಗಿ ಕೊಟ್ಟಿರೋದು. ಕಂಬೈನ್ಡ್ ಲಿವರೇಜ್ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಇ ಬಿ ಐ ಟಿ ಇಂಟು ಇ ಬಿ ಐ ಟಿ ಡಿವೈಡ್ ಬೈ ಇ ಬಿ ಟಿ. ಇಲ್ಲಿ ಇ ಬಿ ಐ ಟಿ ಕ್ಯಾನ್ಸಲ್ ಆಗುತ್ತೆ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಇ ಬಿ ಟಿ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ಮ್ಯಾಥ್ಸ್ ಅದು ನೋಡಿ, ಕಾಮನ್ ಇ ಬಿ ಐ ಟಿ ಇದೆ ಅಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಇ ಬಿ ಐ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಕಂಬೈನ್ಡ್ ಲಿವರೇಜ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಲಿವರೇಜ್ನ ಕಂಡುಹಿಡಿಬೋದು. ಓಕೆನಾ. ಸೊ ನಾನು ಈ ರೆಫರೆನ್ಸ್ ಬುಕ್ಗಳನ್ನು ಯೂಸ್ ಮಾಡಿದ್ದೆ. ನೀವು ಕೂಡ ಬೇಕಾದಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ರಿಲೇಟ್ ಆಗೋಂಥದ್ದು. ಯಾಕಂದರೆ ಇದು ಮೇಜರ್ ಚಾಪ್ಟರ್ ಆಗಿರೋದ್ರಿಂದ ಎಲ್ಲ ಬುಕ್ಸ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.